ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಇಂದು ನಾನು ಬ್ಲೌಸ್ದು ಕಟಿಂಗ್ ವಿಡಿಯೋ ನಿಮಗೆ ಹಾಕಿದ್ದೆ. ಓಕೆ, ಒಂದು ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಹೆಂಗ್ ಕಟಿಂಗ್ ಮಾಡೋದು ಅಂತ ವಿಡಿಯೋ ನಾನು ಹಾಕಿದ್ದೆ. ಅದು ತುಂಬಾ ಜನಕ್ಕೆ ಅರ್ಥ ಆಗಿದೆ, ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ. ಅವರು ಪುನಃ ಇನ್ನೊಂದು ವಿಡಿಯೋ ಮಾಡಿ ನಮಗೆ ಬೇಸಿಕ್ ಇಂದ ಕಲಿಬೇಕು, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಶೇರ್ ಮಾಡಿ. ಯಾರು ಶೇರ್ ಮಾಡ್ತಾ ಇಲ್ಲ, ವಿಡಿಯೋಗೆ ಲೈಕ್ ಕೊಡ್ತಾ ಇಲ್ಲ. ಓಕೆ, ವಿಡಿಯೋನ ಪೂರ್ತಿ ನೋಡಿ. ಕಲಿಯೋ ಆಸಕ್ತಿ ಇರೋರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವು ಅರ್ಧ ನೋಡಿ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋನ. ನೀವು ಪೂರ್ತಿ ನೋಡಿದ್ರೇನೆ ನಿಮಗೆ ವಿಡಿಯೋ ಅರ್ಥ ಆಗೋದು. ಮತ್ತೆ ನಿಮ್ಮ ಥರನೇ ಕಲಿಯೋರಿದ್ರೆ ದಯವಿಟ್ಟು ಶೇರ್ ಮಾಡಿ, ನನಗೂ ಒಂದು ಹೆಲ್ಪ್ ಆಗುತ್ತೆ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಜಾಸ್ತಿ ಮಾತಾಡ್ತಾ ಇದ್ರೆ ವಿಡಿಯೋ ಲೆಂತ್ ಆಗೋಗುತ್ತೆ. ಇದು ನಾನು ಈಗಲೇ ಹೇಳ್ತಾ ಇದ್ದೀನಿ, ಅರ್ಧ ಹಾಕ್ತೀನಿ ವಿಡಿಯೋ. ಓಕೆ, ಫಸ್ಟು ಅರ್ಧ ಹಾಕ್ತೀನಿ, ಅರ್ಧ ಕಟಿಂಗು, ನೆಕ್ಸ್ಟ್ ಕಟಿಂಗ್ದು ಅರ್ಧ ಹಾಕ್ತೀನಿ. ಯಾಕೆಂದರೆ ನನ್ನ ಮೊಬೈಲಲ್ಲಿ ಸ್ಟೋರೇಜು ಇಲ್ಲ, ಪ್ಲಸ್ಸು ನಿಮಗೆ ನಾನು ಅಷ್ಟುದ್ದ ಒಂದೇ ಸಲ ಹೇಳಿದ್ರೆ ಅರ್ಥನೂ ಆಗಲ್ಲ. ಓಕೆ ನೋಡಿ, ಫಸ್ಟು ಲೈನಿಂಗ್ನ ಹೆಂಗೆ ಇಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ಎಳೆದು ಇಟ್ಕೊಳ್ತೀನಿ ನೋಡಿ. ಇಲ್ಲಿ ಈ ಅಂಚು ಪೀಸ್ ಇದೆಯಲ್ಲ, ಇದು ಸೀದಾ. ಓಕೆ, ಇದು ಇದೆಯಲ್ಲ, ಇದು ಸೀದಾ ಪೀಸು. ನಿಮ್ಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ, ಇದು ಸೀದಾ ಇದೆ, ಇದು ಅಡ್ಡ. ಓಕೆ, ನಾವು ಸೀದಾನ 2 ಫೋಲ್ಡ್ ಮಾಡ್ಕೊಳ್ಬೇಕು. ಅಂಚು ಪೀಸ್ನ ಒಂದೇ ಕಡೆ ಬರೋ ಥರ 2 ಫೋಲ್ಡ್ ಮಾಡಿಕೊಂಡು ಹಿಂಗೆ ಹಾಸ್ಕೊಂಡು ಇಟ್ಕೊಳ್ಳಿ. ಓಕೆ, ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಲಿಲ್ಲ ಅಂದರೆ ನಿಮಗೆ ಕಟಿಂಗ್ ಮಾಡ್ಬೇಕಾದ್ರೆ ಹಿಂಸೆ ಆಗುತ್ತೆ. ಓಕೆ, ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಸೈಡ್ ಪೊಸಿಷನ್ ಬರ್ತಾ ಇದೆ ಅಲ್ವಾ, ಸೈಡ್ ವಿಷನು ಈಗ ಬಂದಿದೆ ಅಂದ್ಕೊಳ್ತೀನಿ. ಓಕೆ, ಚೂರು ಲಂಗದ ಇಡು. ಈಗ ನಾನು ಫಸ್ಟು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿ ಒಂಚೂರು ಕ್ರಾಸ್ ಆದಂಗಿದೆ ಅಲ್ವಾ, ಅದನ್ನ ನಾನು ಒಂಚೂರು ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಓಕೆ, ಅದನ್ನ ಕಟ್ ಮಾಡಿ ತೆಗೆದುಬಿಡುವ. ಯಾಕೆಂದರೆ ನಮಗೆ ಹೊಲಿಬೇಕಾದ್ರೆ ಸ್ಟ್ರೈಟ್ ಸಿಗಬೇಕು ಬಟ್ಟೆ. ನಾನು ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಲ್ಲ ವಿಡಿಯೋನ. ಓಕೆ, ಈಗ ನಾನೊಂದು ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ, ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಲೈನ್, ಇದು ನಾನೀಗ ಕಟ್ ಮಾಡ್ತಾ ಇರೋದು ಬ್ಯಾಕು. ಓಕೆ, ಬ್ಯಾಕ್ ಕಟ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಈಗ ನೋಡಿ, ಇದು ಬ್ಯಾಕದಾಯಿತು. ನಾನು ಅರ್ಧ ಇಂಚ್ ಬಿಟ್ಟು ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಓಕೆ, ಇದು ಬ್ಯಾಕ್ ಕಟ್ ಮಾಡ್ತಾ ಇರೋದು. ಈಗ ನಾನು ಏನು ಮಾಡ್ತೀನಿ, ಬ್ಲೌಸು ಲೆಂತು ಫಸ್ಟ್ ನೋಡಬೇಕಾಗಿರೋದು ಬ್ಲೌಸು ಲೆಂತು. ಓಕೆ, ಬ್ಲೌಸ್ ಲೆಂತ್ನ ಹಿಂಗೆ ತಗೊಂಡ್ರೆ ನೋಡಿ, ಇದು ಸ್ಟ್ರೈಟ್ ಬರ್ತಾ ಇದೆ, ಸ್ಟ್ರೈಟು. ಹಿಂಗೆ ಹಿಡಿಬಾರ್ದು, ಹಿಂಗೆ ಸ್ಟ್ರೈಟು, ಇದು ಸ್ಟ್ರೈಟು. ಓಕೆ ನೋಡಿ, ಇಲ್ಲಿ ನಿಮ್ಗೆ ಗೆರೆನೂ ಸ್ಟ್ರೈಟ್ ಕಾಣಿಸ್ತಾ ಇದೆಯಾ? ಹಿಂಗೆಲ್ಲ ಮಾಡಿದ್ರೆ ಕ್ರಾಸ್ ಆಗೋಗುತ್ತೆ ನೋಡಿ. ಈ ಪಟ್ಟೆ ಕರೆಕ್ಟಾಗಿ ಸ್ಟ್ರೈಟ್ ಇದೆಯಾ? ಆ ಥರ ಸ್ಟ್ರೈಟ್ ಇರಬೇಕು. ಸ್ಟ್ರೈಟ್ ತಗೊಂಡು ಈ ಸ್ಟ್ರೈಟ್ನ ನಾನು ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಲ್ಲ, ಆ ಮಾರ್ಕ್ ಮೇಲೆ ಇಟ್ಕೊಳ್ತೀನಿ. ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನು ಸ್ಟಿಚಿಂಗು ಹಿಡಿಯಕ್ಕೆ ಬೇಕು, ಅದು ಒಳಗಡೆ ಹೋಗುತ್ತೆ, ಅದು ಲೆಕ್ಕ ಬರಲ್ಲ. ಇದು ನಮಗೆ ಲೆಕ್ಕ. ಈಗ ಇಲ್ಲಿಂದ ನಾವು ಇಲ್ಲಿ ಈ ಶೋಲ್ಡ್ರ್ ಏನು ರೆಡಿ ಇದೆ ನೋಡಿ, ಇದು ಇಲ್ಲಿಗೆ ರೆಡಿ ಆಗಿದೆ ಇದಲ್ವಾ, ಇಲ್ಲಿಗೆ ಇಟ್ಕೊಳ್ತಾ ಇದ್ದೀನಿ. ಈ ಲೈನಿಗೆ ಇಟ್ಕೊಂಡು ಇನ್ನೊಂದು ಮಾರ್ಕ್ ಹಾಕೊಂಡೆ ಇಲ್ಲಿಗೆ ನೋಡಿ. ಇಲ್ಲಿಂದ ಇಲ್ಲಿಗೆ ಬ್ಲೌಸ್ ರೆಡಿ ಇದೆ, ಆಯ್ತಾ? ಇದು ಸೈಡಲ್ಲಿ ಇಡ್ತೀನಿ. ಈಗ ನಾನು ಇಲ್ಲಿಗೊಂದು ಸೀದಾ ಲೈನ್ ಹಾಕೊಳ್ತೀನಿ, ಇಲ್ಲಿಗೊಂದು ಸೀದಾ ಲೈನ್ ಹಾಕೊಂಡೆ. ಈಗ ಇಲ್ಲಿಗಾದ್ರೆ ಆಯ್ತಾ? ಆಗಲ್ಲ, ಯಾಕೆಂದ್ರೆ ನನಗೆ ಮಾರ್ಜಿನ್ ಬೇಕಲ್ವಾ. ಶೋಲ್ಡ್ರ್ ಇದು ರೆಡಿ ಇದೆ, ಅದಕ್ಕೆ ಒಳಗಡೆ ಹಿಡಿಯಕ್ಕೆ ಬೇಕಲ್ವಾ, ಶೋಲ್ಡ್ರ್ ಹಿಡಿಯೋಕ್ಕೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಮೇಲೆ ಇಷ್ಟು ಬಿಟ್ಟಿದ್ದೀನಿ. ಓಕೆನಾ? ಇದು ನಾನು ಇಲ್ಲಿ ಬಿಟ್ಟೆ, ಇಲ್ಲಿ ಮೇಲೆ ಇಷ್ಟು ಬಿಟ್ಟಿದ್ದೀನಿ. ಈಗ ಇದೆರಡು ಆಯಿತು. ಈಗ ನನಗೆ ಆರ್ಮೋಲ್ ಗೊತ್ತಾಗಬೇಕು ಎಷ್ಟಿದೆ ಇದ್ರದ್ದು ಅಂತ. ಆರ್ಮೋಲ್ ಹೆಂಗೆ ಗೊತ್ತಾಗುತ್ತೆ? ಒಬ್ರು ಕಮೆಂಟ್ ಮಾಡಿದ್ರಿ, ಆರ್ಮೋಲ್ದು ನನಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅಲ್ವಾ. ನೀವು ಈ ಥರ ಆರ್ಮೋಲ್ ಚೆಕ್ ಮಾಡಿ ಗೊತ್ತಾಗುತ್ತೆ ನೋಡಿ. ಇದು ನಾನು ಫುಲ್ ಲೆಂತ್ ಇಲ್ಲಿಂದ ತಗೊಂಡೆ ಅಲ್ವಾ, ಇಲ್ಲಿಂದ ಇಷ್ಟು ಫುಲ್ ಲೆಂತು ನೋಡಿ. ಇಲ್ಲಿ ಈ ಸ್ಲೀವ್ಸ್ ಅಟ್ಯಾಚ್ ಆಗಿದೆ ನೋಡಿ, ಇಲ್ಲಿ ಸೈಡ್ ಲೆಂತ್ ಇದೆ ನೋಡಿ, ಇದು ಸೈಡ್ ಲೆಂತು. ಇದನ್ನ ನಾವು ಪುನಃ ಏನು ನಾವು ಮಾರ್ಕಿಂಗ್ ಹಾಕೊಂಡಿರ್ತೀವಿ, ಆ ಮಾರ್ಕಿಂಗಿಂದನೇ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿಗೆ ರೆಡಿ ಮಾಡಿದ್ದಾರೆ. ಇದು ಇಲ್ಲಿ ನೋಡಿ, ಇಲ್ಲಿ ರೆಡಿ ಇದೆ. ಓಕೆ, ಇಲ್ಲಿಗೆ ರೆಡಿ ಆಗ್ಬಿಟ್ಟಿದೆ. ಆದರೆ
ಇಲ್ಲಿ ಕಟ್ ಮಾಡಬಾರ್ದು ನಾವು. ಏನಕ್ಕೆ ಕಟ್ ಮಾಡಬಾರ್ದು ಅಂದರೆ ನಮ್ಗೆ ಇಲ್ಲಿ ಮಾರ್ಜಿನ್ ಬೇಕು. ಯಾಕಂದ್ರೆ ನಾನು ಇಲ್ಲಿ ರೆಡಿ ಬರಬೇಕು ಅಂದರೆ ನಾನು ಇಲ್ಲಿ ಬಟ್ಟೆ ಬಿಟ್ಟಿರ್ಬೇಕು ಸ್ವಲ್ಪ, ಅದು ಹಿಡಿದ್ರೆ ಇಲ್ಲಿಗೆ ಬರುತ್ತೆ ಅಲ್ವಾ. ಇಲ್ಲಿಗೆ ಮಾರ್ಕ್ ಹಾಕೊಂಡಿದ್ದೀನಿ. ಪುನಃ ಇಲ್ಲಿಗೊಂದು ಲೈನ್ ಹೇಳ್ಕೊಳ್ತೀನಿ. ಈಗ ನನಗೆ ಆರ್ಮೋಲ್ದು ಎಷ್ಟು ಬೇಕು ನನಗೆ ಸಿಕ್ಬಿಡ್ತು, ಕರೆಕ್ಟಾ. ಈಗ ನಮ್ಗೆ ಆರ್ಮೋಲ್ ಮೆಜರ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ತಾನೆ. ಬಂತಾ ಲೆಂತು, ಫುಲ್ ಲೆಂತ್ ಬಂದಿದೆ, ಸೈಡ್ ಲೆಂತ್ ಬಂದಿದೆ, ಆರ್ಮೋಲ್ದು ಬಂದಿದೆ ಅಲ್ವಾ. ಈಗ ಎಕ್ಸಾಂಪಲು ನೋಡಿ, ಈಗ ಕೆಲವ್ರಿಗೆ ಈಗ ಶೋಲ್ಡರ್ ಜಾರ್ತದೆ, ನನಗೆ ಶೋಲ್ಡರ್ ಹೊಲ್ದಿರೋ ಬ್ಲೌಸ್ ಎಲ್ಲ ಶೋಲ್ಡರ್ ಜಾರ್ತದೆ ಅಂತ ಮೆಸೇಜ್ ಮಾಡಿದಿರಲ್ವಾ. ಶೋಲ್ಡರ್ ಜಾರೋದು ಉದ್ದೇಶ ಏನು ಅಂತಂದ್ರೆ, ಒಂದು ನಿಮಗೆ ನೆಕ್ಕು ಬ್ರಾಡ್ ಆಗಿರಬೇಕು, ಬ್ರಾಡ್ ಜಾಸ್ತಿ ಆಗಿರ್ತದೆ ಅಂಥವ್ರಿಗೆ ಶೋಲ್ಡರ್ ಜಾರ್ತದೆ. ಇಲ್ಲ ಶೋಲ್ಡ್ರನ್ನ ಅವ್ರಿಗೆ ಬೇಕಾಗಿರೋಕ್ಕಿಂತ ಜಾಸ್ತಿ ಇಟ್ಟಿರ್ತೀರ ಆಯ್ತಾ, ಅದರಿಂದ ಜಾರುತ್ತೆ. ಇಲ್ಲ ನಿಮಗೆ ವೇಸ್ಟು ಅಥವಾ ಚೆಸ್ಟ್ ಮೆಜರ್ಮೆಂಟ್ ಲೂಸ್ ಆಗಿರಬೇಕು. ಬಾಡಿ ಮೆಜರ್ಮೆಂಟ್ ಲೂಸ್ ಆದ್ರೂ ಶೋಲ್ಡರ್ ಜಾರುತ್ತೆ, ಅದೊಂದು ತಿಳ್ಕೊಳ್ಳಿ. ಬರೀ ನಿಮಗೆ ಶೋಲ್ಡರ್ ಬ್ರಾಡ್ ಆದ್ರೆ ಮಾತ್ರ ಇದೆ, ನೆಕ್ಕು ಬ್ರಾಡ್ ಆದ್ರೆ ಮಾತ್ರ ಶೋಲ್ಡರ್ ಜಾರ್ತದೆ ಅಂತಲ್ಲ, ಬಾಡಿ ಲೂಸ್ ಆದ್ರೂ ಜಾರುತ್ತೆ. ಓಕೆ, ಈಗ ನನಗೆ ಅದು ಬ್ರಾಡ್ ಹೆಂಗ್ ತಗೊಳ್ಳೋದು ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೀವೇನ್ ಮಾಡ್ತೀರಾ, ಆಲ್ಮೋಸ್ಟ್ ಸುಮಾರು ಜನ ಈಗ ಕಲಿತಾ ಇರೋರಿಗೆ ತೋರಿಸ್ತೀನಿ. ಕಲಿತಾ ಇರೋರಿಗೆ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಈ ತರ ಇಟ್ಬಿಟ್ಟು ಯಾವತ್ತೂ ತಗೊಳ್ಬೇಡಿ, ಈ ತರ ಇಟ್ಟು ತಗೊಳ್ಳೇಬೇಡಿ ಯಾವತ್ತೂ. ಓಕೆ, ಅದು ಪರ್ಫೆಕ್ಟ್ ಆಗಿ ತಗೊಳಕ್ ಬಂದ್ರೆ ಮಾತ್ರ ನೋಡಿ, ಉಕ್ಕೆಲ್ಲ ಹಾಕಿ ನೀಟಾಗಿ ಇದನ್ನ ಎಳೆದಿಟ್ಕೊಂಡು ಹಿಂಗ್ ಮಾಡಿ ತಗೊಳಕ್ ಬಂದ್ರೆ ಮಾತ್ರ ನೀವು ಮೆಜರ್ಮೆಂಟ್ನ ತಗೊಳ್ಳಿ. ಇಲ್ವಾ, ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಮೆಥಡ್ ನೋಡಿ. ಇಲ್ಲಿ ಆಲ್ರೆಡಿ ಇವ್ರು ನೆಕ್ ರೆಡಿ ಮಾಡಿದ್ದಾರೆ, ಇದರಲ್ಲಿ ಏನು ಕಂಪ್ಲೇಂಟ್ ಇಲ್ಲ ಬ್ಲೌಸು ಅಲ್ವಾ. ಇದು ನಮ್ಮ ಅಂಗಡಿಲಿ ಹೊಲ್ದಿದ್ದಲ್ಲ ಬ್ಲೌಸು, ಬೇರೆ ಅಂಗಡಿಲಿ ಹೊಲ್ದಿರೋದು. ಇದು ಫೋಲ್ಡಿಂಗ್ ನೋಡಿದ್ರೆ ನಮ್ಮ ಅಂಗಡಿ ಥರನೇ ಕಾಣಿಸುತ್ತೆ, ಆದರೆ ಈ ಥರ ಸ್ಟಿಚಿಂಗ್ ನಾವು ಮಾಡಲ್ಲ. ಯಾಕೆಂದರೆ ನಾವು ಇದನ್ನ ಇನ್ಔಟ್ ಮಾಡ್ತೀವಿ, ಹೊರಗಡೆ ಬಿಡಲ್ಲ. ಇದು ನಮ್ಮ ಅಂಗಡಿದಲ್ಲ. ಓಕೆ, ಈಗ ನೋಡಿ, ಈಗ ನಾನು ಇದನ್ನ ಏನು ಮಾಡ್ತೀನಿ ಗೊತ್ತಾ ನೋಡಿ. ಇಲ್ಲಿ ಇದನ್ನ ಹಿಂಗೆ ಡಬಲ್ ಮಾಡ್ಕೊಳ್ಳಿ, ಹಿಂಗೆ ಸೀದಾ ಹಿಂಗೆ ಡಬಲು. ಇದೆಲ್ಲ ಗೊತ್ತೇ ಇರುತ್ತೆ ನಿಮಗೆ, ಬೇಸಿಕ್ ಆದರೂ ಪ್ರೊಫೆಷ್ನಲ್ ಆದರೂ ನಿಮ್ಗೆ ಇದೆಲ್ಲ ಗೊತ್ತೇ ಇರುತ್ತೆ. ಡಬಲ್ ಮಾಡೋದೆಲ್ಲ ಗೊತ್ತೇ ಇರುತ್ತಲ್ವಾ. ಡಬಲ್ ಅಂದರೆ ಹಿಂಗೆ ಬರುತ್ತೆ ಆಯ್ತಾ. ನೋಡಿ, ಇದು ಈ ಶೋಲ್ಡ್ರು ಕರೆಕ್ಟಾಗಿರಬೇಕು, ಇಲ್ಲಿ ವೇಸ್ಟು ಮತ್ತು ಇದು ಕರೆಕ್ಟಾಗಿರಬೇಕು. ನೋಡಿ, ಇಲ್ಲಿಗೆ ಬರ್ತಾ ಇದೆ, ಇದು ಸೆಂಟ್ರು ನಮ್ಮದು. ಇಲ್ಲಿಗೊಂದು ನೀಟಾಗಿ ಗೆರೆ ಹಾಕ್ಕೊಂಡು, ಬೇಕು ಅಂದರೆ ನೀವು ಸ್ಕೇಲಲ್ಲೇ ಮಾರ್ಕ್ ಹಾಕೊಳ್ಳಿ, ಅದು ಹೋಗುತ್ತೆ, ಏನಿಲ್ಲ. ಓಕೆ, ನೋಡಿ, ಇದು ಮಾರ್ಕರ್ ಬಂದು ಕ್ಯಾಂಡ್ಲದು. ನಿಮಗೆ ಹೀಟ್ ಐರನ್ ಮಾಡಿಬಿಟ್ರೆ ಹೋಗ್ಬಿಡ್ತದೆ, ಇದು ನಿಲ್ಲಲ್ಲ. ಅದಕ್ಕಿಂತ ಮುಂಚೆ ಹೋಗಲ್ಲ, ಹೀಟ್ ಮಾಡಿದ್ರೆ ಹೋಗ್ಬಿಡ್ತದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಈಗ ನಾವು ಇದನ್ನೂ ಅರ್ಧ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವಾ, ಇದು ಅರ್ಧ ಫೋಲ್ಡ್ ಇದೆ. ನಾವೇನು ಮಾಡ್ತೀವಿ, ಇದನ್ನ ಈ ಅರ್ಧಕ್ಕೆ ಈ ಅರ್ಧನ ಇಡ್ತಾ ಇದ್ದೀನಿ ನೋಡಿ. ಹಿಂಗೆ ಇಡ್ತಾ ಇದ್ದೀನಿ, ಅರ್ಧಕ್ಕೆ ಅರ್ಧ ಇಟ್ಟಿದ್ದೀನಿ. ಓಕೆ, ನೋಡಿ, ಕೆಲವು ಡಾಟ್ಗಳು ಹಿಡಿದ್ರೆ ನಮಗೆ ಹಿಂಗೆ ಬರುತ್ತೆ ನೆಕ್ಕು, ಅಂದರೆ ಬ್ಯಾಕು. ಡಾಟ್ಗಳು ಜಾಸ್ತಿ ಹಿಡಿದಾಗ ಶೇಪು ಬೆಂಡ್ ಬಂದಿರುತ್ತೆ, ಅವಾಗ ನಾವು ಒಂಚೂರು ಮೇಲೆ ತಗೊಳ್ಬೇಕು. ಇದು ಸ್ಟ್ರೈಟೇ ಇದೆ ಬಟ್ಟೆ ನೋಡಿ, ಹಿಂಗೆ ಸ್ಟ್ರೈಟೇ ಇಟ್ಟರೆ ನೀಟಾಗಿ ಬರ್ತಾಯಿದೆ ಅಲ್ವಾ. ಇಲ್ಲಿಗೆ ನೋಡಿ, ಈ ಲೈನ್ನ ಕರೆಕ್ಟಾಗಿ ಲೈನ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಈಗ ನಾನು ನೆಕ್ಕನ್ನ ನೋಡಿ ಸುಮ್ಮನೆ ಹಿಂಗೆ ಇಡ್ತಾ ಇದ್ದೀನಿ ಅಷ್ಟೇ, ನಾನೇನು ಎಳಿತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನೋಡಿ, ಹಿಂಗೆ ಇಡ್ತಾ ಇದ್ದೀನಿ. ಇದು ಇಲ್ಲಿ ಈ ನಂದು ಮಾರ್ಜಿನ್ ಏನಿದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಮಾರ್ಜಿನು. ಈ ಮಾರ್ಜಿನ್ ಇದೆಯಾ ನೋಡಿ, ಇದು ಈ ಮಾರ್ಜಿನು ಇಲ್ಲಿ ರೆಡಿ ಮಾರ್ಜಿನ್ ಬಂದು ಇಲ್ಲಿ ಕೂತಿದೆ, ಕರೆಕ್ಟಾಗಿ ಇಲ್ಲಿ ಕೂತಿದೆ. ಈ ಲೈನು ನೋಡಿದ್ರೆ, ಅಂದರೆ ಈ ಲೈನು ನೋಡಿದ್ರೆ ಈ ಶೋಲ್ಡ್ರ್ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಅಲ್ಲಿಗೆ ಇದು ಕರೆಕ್ಟ್. ಅಪ್ಪಿತಪ್ಪಿ ನೀವೇನಾದ್ರು ಹಿಂಗೆ ಇಟ್ಕೊಂಡ್ರೆ ಈ ಶೋಲ್ಡ್ರ್ ಲೈನ್ ನೋಡಿ, ಇದು ಮ್ಯಾಚ್ ಆಗಲ್ಲ, ಇಲ್ಲಿ ಹೋಗ್ಬಿಡ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಈ ಲೈನ್ ಮ್ಯಾಚ್ ಮಾಡಬೇಕು. ಈ ಲೈನ್ ಕರೆಕ್ಟಾಗಿ ಮ್ಯಾಚ್ ಆಯ್ತಾ, ಕರೆಕ್ಟಾಗಿ ಎಳೆದಿಟ್ಕೊಂಡ್ರೆ ನೋಡಿ, ಇಲ್ಲಿಗೆ ಮ್ಯಾಚ್ ಆಯ್ತಿದೆಯಾ. ಇಷ್ಟೇ ಬ್ರಾಡ್ ಇರೋದು ಇದ್ರದ್ದು. ನಾವು ಇದಕ್ಕೇನು ಗುದ್ಲಿ ತೆಗೆದುಕೊಂಡು ಕೆಲಸ ಮಾಡೋಂಥದ್ದು ಅವಶ್ಯಕತೆ ಇಲ್ಲ, ಇಲ್ಲ ಕ್ಯಾಲ್ಕುಲೇಟರ್ ಇಟ್ಕೊಂಡು ಲೆಕ್ಕಾಚಾರ ಹಾಕೋದೇನಿಲ್ಲ. ನೋಡಿ, ಇದೇ ಬ್ರಾಡು, ಇಷ್ಟೇ ಬ್ರಾಡ್ ಇರೋದು ಅವ್ರಿಗೆ. ಓಕೆ, ಈ ಬ್ರಾಡ್ನ ನಾನು ರೆಡಿ ಕೂರಿಸ್ಬೇಕು ಅವ್ರಿಗೆ ನಾನು ರೆಡಿ ಕೂರಿಸ್ಬೇಕು ಅಂದರೆ ನಾನೇನು ಮಾಡಬೇಕು, ಇಲ್ಲಿದೆ ಅಲ್ವಪ್ಪ, ನನಗಿದು ಕೂರಿಸ್ತೀನಿ ಅಂದರೆ ನೆಕ್ ಹಿಡಿಯೋಕ್ಕೂ ಬೇಕಲ್ವಾ, ನೆಕ್ ಪೀಸ್ ಕೊಡೋಕೆ ನನಗೆ ಬಟ್ಟೆ ಬೇಕಲ್ವಪ್ಪ. ಅದಕ್ಕೆ ನಾನೇನು ಮಾಡ್ತೀನಿ, 1/4 ಇಂಚು ಈ ಕಡೆಗೆ ಮಾರ್ಕ್ ಹಾಕೊಂಡಿದ್ದೀನಿ, ಅದೇ ಲೈನಲ್ಲೇ ಇದನ್ನು ಮಾರ್ಕ್ ಹಾಕೊಂಡು ಬರ್ತಾ ಇದ್ದೀನಿ. ಅವಾಗ ನಿಮ್ಗೆ ಏನಾಗುತ್ತೆ, ಜೆರಾಕ್ಸ್ ಹೊಡೆದಂಗೆ ಆಗುತ್ತೆ. ಅಂದರೆ ಅವ್ರದ್ದು ನೆಕ್ ಶೇಪ್ ಏನಿದೆ ಅದೇ ಶೇಪಲ್ಲೇ ನೀವು ಕೊಡ್ತೀರಾ. ಇದು ನೋಡಿ, ಇದು ಇಲ್ಲಿದೆ, ನಾನು ಮೇಲೆ ತಗೊಂಡಿದ್ದೀನಿ. ಏನಕ್ಕೆ ತಗೊಂಡಿದ್ದೀನಿ, ಇದು ಹೋಗುತ್ತೆ, ಇದು ಶೋಲ್ಡರ್ ಹಿಡಿದಾಗ ಅದು ಹೋಗುತ್ತೆ ಅಲ್ವಾ, ಇದರಿಂದ ಲೆಕ್ಕ ಬರುತ್ತೆ ನಮಗೆ. ನೋಡಿ, ಇದು ನೆಕ್ ಶೇಪ್ ಆಯಿತು. ಓಕೆ, ಈಗ ನಮಗೆ ಬೇಕಾಗಿರೋದು ಶೋಲ್ಡರು.
ಈ ಶೋಲ್ಡರು ಎಷ್ಟು ಅಗಲ ಬೇಕು ಅಂತ. ನಿಮ್ಗೆ ಈಗ ನೆಕ್ ಬ್ರಾಡ್ ಗೊತ್ತಾಯ್ತು ಅಂದ್ಕೊಳ್ತೀನಿ. ಮೆಸೇಜ್ ಮಾಡಿದ್ರಲ್ಲ ನೋಡಿ ಹೆಂಗ್ ಬರೋದು ಅಂತ. ಅಪ್ಪಿ ಶೋಲ್ಡರ್ ಜಾರ್ತಾ ಇದ್ರೆ ಇನ್ನೊಂದು ಫಾಲ್ಟ್ ಇರುತ್ತೆ, ಹೇಳ್ತೀನಿ ಕೇಳಿ. ತುಂಬಾ ಬ್ರಾಡ್ ಆದ್ರೆ ಏನ್ ಮಾಡ್ಬೇಕು ಗೊತ್ತಾ, ನೆಕ್ ಅವ್ರಿಗೆ ಬ್ರಾಡ್ ಇದೆ ಅನ್ಕೊಳ್ಳಿ, ಅಪ್ಪಿ ಅವ್ರಿಗೆ ಅಗಲ ಆಗಿ ಜಾರ್ತಾ ಇದೆ ಅಂತಂದ್ರೆ ನೀವು ಶೋಲ್ಡರ್ ಅಗಲನ ಕಮ್ಮಿ ಮಾಡಕ್ ಹೋಗ್ಬೇಡಿ ಯಾವತ್ತು, ಈ ಬ್ರಾಡ್ನ ಕಮ್ಮಿ ಮಾಡಬೇಕು. ಈ ಬ್ರಾಡ್ ಇದೆ ನೋಡಿ, ಈಗ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ನೋಡಿ ಇದು 2.5 ಬರ್ತಾ ಇದೆ, ನೀವು 2 ಕಾಲ್ ಮಾಡಿ. ಓಕೆ, 2 ಕಾಲ್ ಮಾಡಿ, ಅವಾಗ ಶೋಲ್ಡರ್ ಒಳಗಡೆ ಬರುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹೇಳ್ತಿದ್ದೀನಿ. ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ. ನಿಮಗೆ ಮೇಯ್ನ್ ಆಗಿ ಹೇಳ್ತಿರೋದು ಶೋಲ್ಡರ್ ಜಾರ್ತದೆ ಅನ್ನೋರಿಗೆ ಹೇಳ್ತಾ ಇರೋದು. ನೀವು 2.5 ಇದನ್ನ ಮಾಡ್ತೀರಾ, ಓಕೆ, ಇದನ್ನು ಶೋಲ್ಡರ್ನ ಇಟ್ಬಿಡ್ತೀರಾ. 2.5 ಇರೋದನ್ನ 2 ಕಾಲ್ ಮಾಡ್ತೀರಾ ಅನ್ಕೊಳ್ಳಿ, ಎಕ್ಸಾಂಪಲ್ 2 ಕಾಲ್ ಮಾಡ್ತೀರಾ ಇಲ್ಲಿಗೆ. ಓಕೆ, ಅಲ್ಲಿಂದ ನೀವು ಶೋಲ್ಡರ್ ಏನ್ ಮಾಡ್ತೀರಾ, ಈ ಶೋಲ್ಡರ್ನ ಅಗಲ ಮಾಡ್ತೀರಾ. ಯಾಕೆ, ನಿಮ್ಗೆ ಆರ್ಮಲ್ ಕೂರಿಸ್ಬೇಕಲ್ಲ. ನೀವು ಆರ್ಮಲ್ ಕೂರಿಸ್ಬೇಕು ಅಂದ್ರೆ ಈಗ ಆರ್ಮಲ್ ಕೂರಿಸ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಈ ಶೋಲ್ಡರ್ನ ಜಾಸ್ತಿ ಮಾಡ್ಬಿಡ್ತೀರಾ, ಈ ಅಗಲ ಪಟ್ಟಿ ಜಾಸ್ತಿ ಮಾಡ್ತೀರಲ್ವಾ, ಹಂಗ್ ಮಾಡಬೇಡಿ. ನಾನು ಹೇಳ್ತೀನಿ ಕೇಳಿ. ನಿಮಗೆ ಬ್ರಾಡ್ ಇಲ್ಲಿಗೆ ಬಂದಾಗ ಶೋಲ್ಡರ್ ಅಷ್ಟೇ ಇರಲಿ, ಶೋಲ್ಡರ್ ಅಪ್ಪಿತಪ್ಪಿ ಸಾರಿ ಮಧ್ಯದಲ್ಲಿ ವಿಡಿಯೋ ಆಫ್ ಆಗೋಗಿತ್ತು. ಓಕೆ, ಅದರಿಂದ ನನಗೆ ಗೊತ್ತೇ ಆಗಲಿಲ್ಲ. ಇಷ್ಟು ಮಾರ್ಕ್ ಹಾಕ್ಬಿಟ್ಟಿದ್ದೀನಿ. ಇದೇನು ಅಂತ ಹೇಳ್ತೀನಿ ಅಂದ್ರೆ, ಇದು ಇಲ್ಲಿ ಗಂಟ ರೆಕಾರ್ಡ್ ಆಗಿದೆ, ಇದರಿಂದ ಆಚೆಗೆ ಏನು ಅಂತ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ. ಈಗ ನಾನು ನೋಡ್ತಾ ಇದ್ದೀನಿ. ಓಕೆ, ಫಸ್ಟು ಈಗ ನಾವು ಎಲ್ಲಿದ್ದು ಅಂತಂದ್ರೆ, ಸಾರಿ, ಈ ಶೋಲ್ಡರ್ ಬ್ರಾಡ್. ಓಕೆ, ಇದು ಹೆಂಗ ಆಗ್ತೈತೆ ನಾನು ಹೇಳ್ತೀನಿ. ಈಗ ಶೋಲ್ಡ್ರು ನೋಡಿ ಇಲ್ಲಿ ಇದೆ ಇದು. ಓಕೆ, ಇದೇನಕ್ಕೆ ಅಂದ್ರೆ, ನಾನು ಶೋಲ್ಡರ್ ಈಗ ನಿಮ್ಗೆ ಜಾರ್ತಾ ಇದೆ ಅಂತ ಹೇಳಿದ್ರಲ್ವಾ, ಒಬ್ರು ಮೆಸೇಜ್ ಮಾಡಿದಿರಿ ಶೋಲ್ಡರ್ ಜಾರ್ತಾ ಇದೆ ಅಂತ. ಅದಕ್ಕೆ ಅಪ್ಪಿ ನಿಮ್ಗೆ ಬ್ರಾಡ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಬ್ರಾಡ್ ಇರುತ್ತೆ ನೆಕ್ಕು ಅಂತವ್ರಿಗೆ ಶೋಲ್ಡರ್ ಜಾರುತ್ತೆ. ಶೋಲ್ಡರ್ ಜಾರಿದಾಗ ನಾವು ಶೋಲ್ಡರ್ನ ಬ್ರಾಡ್ನ ಕಮ್ಮಿ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಈಗ ನೋಡಿ, ನೋಡಿ ಇಲ್ಲಿದೆ ಅಲ್ವಾ ಇದು, ಈಗ ಇವ್ರಿಗೆ ಜಾರುತ್ತೆ ಅನ್ಕೊಳ್ಳಿ, ಎಕ್ಸಾಂಪಲ್ಗೆ ಶೋಲ್ಡರ್ ಜಾರುತ್ತೆ. ನಾವೇನ್ ಮಾಡ್ಬೇಕು, ಒಂದು ಅರ್ಧ ಇಂಚು ಒಳಗಡೆ ತಗೊಳ್ಬೇಕು ಬ್ರಾಡ್ನ, ಬರೀ ಬ್ರಾಡ್ನ ಒಳಗಡೆ ತಗೊಳ್ಬೇಕು. ಶೋಲ್ಡರ್ ಎಷ್ಟಿದೆ ಅಷ್ಟೇ ಇಡಬೇಕು. ಇಲ್ಲಿ ಶೋಲ್ಡರ್ ಇದೆಯಲ್ಲ, ಇದು ಶೋಲ್ಡರ್ ಇದೆ ಇಲ್ಲಿಗೆ ನಾನು ಒಳಗಡೆ ತಗೊಂಡೆ. ಅವಾಗ ಈ ಪೋರ್ಷನ್ ಇಂದ ಇಲ್ಲಿಗೆ ಮಾರ್ಕ್ ಹಾಕೊಳ್ಬೇಕು. ಅವಾಗ ಈ ಬ್ರಾಡ್ ಇಲ್ಲಿಗೆ ಬರುತ್ತೆ, ಈ ಶೋಲ್ಡರ್ ಇಷ್ಟ ಅಗಲ ಇರೋದು ಇಲ್ಲಿ ಕಮ್ಮಿ ಆಗುತ್ತೆ. ಓಕೆ, ಇದು ಇಲ್ಲಿ ಕಮ್ಮಿ ಆಗುತ್ತೆ. ಅವಾಗ ನಮಗೆ ಇಲ್ಲಿಂದ ಬಂದಾಗ ಆರ್ಮೋಲ್ ನಮ್ಗೆ ಕೂರಲ್ಲ, ಆರ್ಮೋಲ್ ಲೂಸ್ ಏನಿದೆ ಅವಾಗ ಕೂರಲ್ಲ. ಅವಾಗ ಈ ಲೈನ್ ಏನಿದೆ, ಈ ಲೈನ್ ಇದೆಯಾ, ಈ ಆರ್ಮಲ್ನ ಒಂಚೂರು ಮೇಲ್ ತಗೊಳ್ಬೇಕು. ಇದು ಒಂಚೂರು ಹಿಂದೆ ಬಂದಾಗ ಇದು ಒಂಚೂರು ಮೇಲ್ ಬರುತ್ತೆ, ಇದು ಮುಂದೆ ಹೋದಾಗ ಇದು ಹಿಂದೆ ಹೋಗುತ್ತೆ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಓಕೆ, ಈಗ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾನು ಏನಿದೆ ಅದೇ ಮೆಜರ್ಮೆಂಟ್ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ ತಗೊಂಡೆ, ಇಲ್ಲಿಗೆ ಬಂತು, ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಹಾಕೊಂಡು ಈ ಲೈನ್ ಮಾರ್ಕ್ ಹಾಕೊಂಡಿದ್ದೀನಿ. ಓಕೆ, ಬ್ಯಾಕ್ದೇ ದಯವಿಟ್ಟು ಬ್ಯಾಕ್ದೇ ಒಂದು ಪೂರ್ತಿ ವಿಡಿಯೋ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನ ನಾನು ಬರೀ ಬ್ಯಾಕ್ದು ಈಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಕಿನ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ನಾನು ಸ್ಟ್ರೈಟ್ ತೊಗೊಂಡಿದ್ದೀನಿ ಮೆಜರ್ಮೆಂಟು. ಚೆಸ್ಟ್ ಮೆಜರ್ಮೆಂಟ್ ಬಂದು 11 ಇಂಚ್ ಇದೆ, 11 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ನಿಮಗೆ ಚೆಸ್ಟ್ ಮೆಜರ್ಮೆಂಟು 11 ಇಂಚು ಅಂತಂದರೆ ಫುಲ್ಲು, ನಾನು ಈಗ ಹೆಂಗೆ ಹೇಳ್ತೀನಿ ಹಂಗೆ ತೊಗೊಳ್ಳಿ ಸಾಕು. ಬೇಸಿಕ್ ಕಲಿಯೋರಾದರೆ ಇದೇ ಥರ ತೊಗೊಳ್ಳಿ, ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ಇನ್ನೊಂದು ಮೆಜರ್ಮೆಂಟ್ ಇದೆ, ಫುಲ್ ಆರ್ಮು ಫುಲ್ಲು ರೌಂಡ್ ಮೆಜರ್ಮೆಂಟ್ ತೊಗೊಂಡು ಅದನ್ನ 4 ಭಾಗ ಮಾಡಿ ಇಡೋಂಥದ್ದು. ಅದನ್ನ ನಾನು ಹೇಳೋಕೆ ಹೋದರೆ ನಿಮಗೆ ಅರ್ಥ ಆಗಲ್ಲ, ಈಗ ಸದ್ಯಕ್ಕೆ ಅರ್ಥ ಆಗಲ್ಲ. ಫಸ್ಟು ಈ ಮೆಜರ್ಮೆಂಟ್ ಮಾಡಿ. ಫ್ರಂಟನ್ನ ನೀವು ಸ್ಟ್ರೈಟಾಗಿ ತೊಗೊಂಡು, ಸ್ಟ್ರೈಟ್ ಇರಬೇಕು. ಓಕೆ, ಅಪ್ಪಿ ನೋಡಿ, ನೆಕ್ಕು ಡೀಪ್ ಇರ್ತದೆ ಕೆಲವ್ರಿಗೆ, ಇಲ್ಲಿ ಡೀಪ್ ಇರೋರಿಗೆ ಹಿಂಗೆ ತಗೊಳ್ಬೇಡಿ, ಹಿಂಗೆ ತಗೊಳ್ಳಿ. ಹಿಂಗೆ ತಗೊಂಡ್ರೆ ಕ್ರಾಸ್ ಆಗೋಗುತ್ತೆ, ಹಿಂಗೆ ತಗೊಳ್ಬೇಕು. ಓಕೆ, ಈಗ 11 ಇಂಚ್ ಇದೆ, ನಾನು ಇದನ್ನ 11 ಇಂಚ್ ಹಂಗೆ ಇಡ್ತಾ ಇದ್ದೀನಿ. 11 ಇಂಚ್ ಇಟ್ಟಿದ್ದೀನಿ. ಓಕೆ, ಸಾರಿ, ನನ್ನ ತಂಗಿ ಮಗು ಬಂದ್ಬಿಡ್ತು. 11 ಇಂಚ್ ಹಂಗೆ ಇಟ್ಟಿದ್ದೀನಿ. ಈಗ ವೇಸ್ಟ್ ಮೆಜರ್ಮೆಂಟ್ ನೋಡುವ ಎಷ್ಟಿದೆ ಅಂತ. ನೋಡಿ, ವೇಸ್ಟ್ ಮೆಜರ್ಮೆಂಟ್ನ ಅಳತೆ ತಗೊಳ್ತಾ ಇದ್ದೀನಿ. 36.5 ಇದೆ. ಈ ಪೋರ್ಷನ್ ಬಂದು 36.5 ಬರ್ತಾ ಇದೆ. ಅಂದರೆ ಈ ಅಂಟಾಪಟ್ಟಿ ತೆಗೆದು ಬಿಡಿ ಇದು. ಓಕೆ, ಇದು ಬಿಟ್ಟು 36.5 ಇದೆ. 36.5ನ ನಾನೀಗ ಅದನ್ನ 4 ಭಾಗ ಮಾಡಬೇಕು. ನೀವು ಕಲಿಯೋರ್ಗೆ ಹೇಳ್ತಾ ಇದ್ದೀನಿ, 4 ಭಾಗ ಮಾಡಬೇಕು. 36.5 ಡಿವೈಡೆಡ್ ಬೈ 4 ಅಂದರೆ 9 ಕಾಲು ಆದರೆ 37 ಬಂದ್ಬಿಡ್ತದೆ. ಓಕೆ,
ಅದನ್ನ ನಾವು 36 ಮಾಡ್ಕೊಳ್ವಾ, 9 ಇಂಚ್ ಮಾಡುವ. ಓಕೆ, ಇಲ್ಲ 0.1 ಎಕ್ಸ್ಟ್ರಾ ಇಟ್ಕೊಳ್ಳಂಗಿದ್ರೆ ಇಟ್ಕೊಳ್ಳಿ. 9.1. ಓಕೆ, ನಾನು 9.1 ಇಟ್ಟಿದ್ದೀನಿ ಇಲ್ಲಿ. ಪ್ಲಸ್ 1 ಇಂಚ್ ಡಾಟ್ಗೆ ಬೇಕು, ಯಾಕೆಂದ್ರೆ ನಾವಿಲ್ಲಿ ಬ್ಯಾಕ್ ಡಾಟ್ ಹಿಡಿತೀವಿ ಗೊತ್ತಾ, ಆ ಡಾಟ್ಗೆ 1 ಇಂಚ್ ಎಕ್ಸ್ಟ್ರಾ ಬೇಕು. ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಬೇಕು. ಓಕೆ, ನೀವು ಇದನ್ನ ನನ್ನ ಬ್ಯಾಕ್ ಏನು ಹೇಳಿದೀನಿ ಪೂರ್ತಿಯಾಗಿ ಕಲ್ತು ಬಿಟ್ರೆ ನೀವು ಆಮೇಲೆ ನನ್ಗೆ ಹೇಳಿ, ಸರಿ ಸರ್ ನೀವು ಹೇಳಿದ್ ಕರೆಕ್ಟ್ ಆಗಿದೆ ಅಂತ ಹೇಳ್ತೀರಾ. ಓಕೆ, ಇದು ನೋಡಿ 11 ಇಂಚ್ ಇಲ್ಲಿ ಬಂದಿದೆ, ನಾನು ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದ್ದೀನಿ. ಇದೇನಕ್ಕೆ ಮಾರ್ಜಿನ್ ಅಂತ, ಎಕ್ಸ್ಟ್ರಾ ಅವರು ಬಟ್ಟೆ ಕೇಳ್ತಾರಲ್ವ ಕಸ್ಟಮರು, ನಮಗೆ ಎಕ್ಸ್ಟ್ರಾ ಬಟ್ಟೆ ಬಿಡಿ, ಒಳಗಡೆ ಬಟ್ಟೆ ಬಿಡಿ ಅಂತ, ಅದಕ್ಕೆ. ನಮಗೆ ರೆಡಿ ಇರಬೇಕಾಗಿರೋದು ಇಲ್ಲಿ ಇದು ರೆಡಿ ನಮ್ದು, ಇದು ಎಕ್ಸ್ಟ್ರಾ ಮಾರ್ಜಿನ್. ಓಕೆ, ನೀವು ಈ ತರ ಕಟ್ ಮಾಡಿದ್ರೆ ನೀವು ಹೊಲಿಯೋ ಟೈಮಲ್ಲಿ ಎಳ್ಕೊಳ್ಳೋದಾಗ್ಲಿ, ನೀವು ಎಳೆದು ಹೊಲಿಯೋದು ಅಥವಾ ಆಮೇಲೆ ಪುನಃ ಕಂಕ್ಳು ಕಟ್ ಮಾಡೋದು ಏನಂದ್ರೆ ಏನು ಬರಲ್ಲ. ಡೈರೆಕ್ಟ್ ಆಗಿ ನೀವು ಏನ್ ಇಟ್ಟಿರ್ತೀರಾ ಆ ಲೆವೆಲ್ ಕರೆಕ್ಟ್ ಆಗಿ ಬಂದು ಕೂರುತ್ತೆ ನಿಮ್ಗೆ ಬ್ಲೌಸು, ಯಾವುದೇ ಕಂಪ್ಲೇಂಟ್ ಇಲ್ದಂಗೆ. ಈಗ ಇಷ್ಟು ನಮ್ದು ಕರೆಕ್ಟ್ ಇದೆ. ಓಕೆ, ಮೇಯ್ನು ಈಗ ನೀವೇನ್ ಮಾಡ್ತೀರಾ, ಕೆಲವರು ಹೇಳ್ತಾ ಇರೋದು ನಾನು, ಎಲ್ಲರೂ ಅಲ್ಲ, ಸುಮ್ಮನೆ ಹಿಂಗೆ ಮಾರ್ಕ್ ಹಾಕೊಂಡು ಕಟ್ ಮಾಡ್ಬಿಡ್ತೀರಾ. ಕಟ್ ಮಾಡಿ ಹೊಲಿಯೋ ಟೈಮ್ಗೆ ಎಳ್ಕೊಂಡು ಎಲ್ಲ ಒದ್ದಾಡ್ತೀರಾ. ಅವಾಗ ನೀವು ಎಳೆದು ಏನಾದ್ರು ನೀವು ಪುನಃ ಏನು ಕಟ್ ಮಾಡಬೇಕು ಅಂದ್ರೆ ಕಟ್ ಮಾಡ್ತೀರಾ, ಪುನಃ ಇಲ್ಲ ಅದನ್ನ ಇದು ಮಾಡಬೇಕು ಅಂತಂದ್ರೆ ಈ ಕಂಕ್ಳೆ ಜಾಸ್ತಿ ಆಗೋಗಿದ್ರೆ ಒಂಚೂರು ತೋಳ್ನ ಎಳೆದ್ಬಿಟ್ಟು ಕೂರಿಸ್ಬಿಡ್ತೀರಾ, ಅವಾಗ ರಿಂಕಲ್ ಬರೋದು ತುಂಬಾ ಸಾಧ್ಯತೆ ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟೇ ನಾವು ಮೆಜರ್ಮೆಂಟ್ ಮಾಡ್ಬಿಡ್ಬೇಕು. ನೋಡಿ, ಇದು ಆರ್ಮೋಲು ಕಂಕ್ಳು, ಇದು ಕಂಕ್ಳನ್ನ ನೋಡಿ, ಇಲ್ಲಿ ನೀವು ಕಂಕ್ಳು ಎಳಿತೀರಲ್ವಾ, ಕಂಕ್ಳು ಎಳೆದು ಕೂರಿಸಿದಾಗ ರಿಂಕಲ್ ಬರುತ್ತೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಒಂಚೂರು ಮೇಲೆ ಇದನ್ನ ತಗೊಂಡಿದ್ದೀನಿ, ಸ್ವಲ್ಪ 9.25 ಬಂತು ನೋಡಿ. ಇದು ನಾನು ಇದು ಮಾರ್ಕ್ ಹಾಕೊಂಡಿದ್ದೀನಿ. ಓಕೆ, ಇದು ಮಾಡೋಕ್ಕಿಂತ ಮುಂಚೆ ವಿಡಿಯೋ ಆಫ್ ಆಗೋಯ್ತು. ನಾನು ಇಲ್ಲಿ ಫಸ್ಟ್ ನೋಡಿ ಈ ಮೆಜರ್ಮೆಂಟ್ನ ತಗೊಳ್ತೀನಿ, ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. 9.25 ಬರ್ತಾ ಇದೆ. ಓಕೆ, 9.25 ಇದೆ ಆರ್ಮೋಲ್. ಇದು ಎಳಿಬಾರ್ದು, ಸುಮ್ಮನೆ ಇಟ್ಬಿಟ್ಟು ನೋಡಬೇಕು. ನಾನೀಗ ಒಂದು ಅಂದಾಜಲ್ಲಿ ಸುಮ್ಮನೆ ಮಾರ್ಕ್ ಹಾಕೊಂಡಿದ್ದೀನಿ, ಆಯ್ತಾ. ನಾನೀಗ ಚೆಕ್ ಮಾಡ್ತೀನಿ ಇದು ಸರಿ ಬಂದಿದೆಯಾ ಇಲ್ವೋ ಅಂತ. ನೋಡಿ, ಇಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಕೊಂಡು ನೋಡಿ, ಈ ಫಸ್ಟ್ ಈ ಲೈನ್ ಹಾಕಿದ್ದೆ ನಾನು. ಓಕೆ, ಕೆಳಗಡೆ ಲೈನ್ ಏನಿದೆ ಅದು ಹಾಕಿದ್ದೆ. 9.25 ಬರ್ತಾ ಇಲ್ಲ, ಏನಾಗಿದೆ, ಜಾಸ್ತಿ ಆಗಿದೆ, ಹೆಚ್ಚು ಕಮ್ಮಿ ಅರ್ಧ ಇಂಚೇ ಜಾಸ್ತಿ ಆಗೋಗಿದೆ. ಕಾಣಿಸ್ತಾ ಇದೆಯಾ, ಅರ್ಧ ಇಂಚ್ ಜಾಸ್ತಿ ಆಗೋಗಿದೆ. ಅದಕ್ಕೆ ನಾನೇನ್ ಮಾಡಿದೆ ನೋಡಿ, ಇಲ್ಲಿ ಈ ಲೈನ್ನ ಒಂಚೂರು ಮೇಲ್ ತಗೊಂಡೆ ಹಿಂಗೆ. ಈಗ ಇಟ್ಟು ನೋಡ್ತೀನಿ ಕರೆಕ್ಟಾಗಿ ಬರುತ್ತಾ ಬರಲ್ವಾ ಅಂತ. ಆ ಲೈನ್ ಮೇಲೆ ಇಡ್ತಾ ಇದ್ದೀನಿ ನಾನು. ಓಕೆ, ನೋಡಿ, ಈಗ ಲೈನ್ ಮೇಲೆ ಇಟ್ಟಾಗ 9.25 ಕರೆಕ್ಟಾಗಿ ಆ ಗೆರೆಗೆ ಬಂದು ಕೂತಿದೆ. ಇಲ್ಲಿಗೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನಾನು ಬ್ಯಾಕ್ನ ಕಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ವಿಡಿಯೋ ಆಗಾಗ ಆಫ್ ಆಗ್ತಾ ಇದೆ, ಗೊತ್ತಿಲ್ಲ ಏನು ಕಾರಣ ಅಂತ. ಓಕೆ, ಈಗ ಬರೀ ಬ್ಯಾಕ್ದು ವಿಡಿಯೋ ನಾನು ಹಾಕ್ತಾ ಇದ್ದೀನಿ, ನಿಮ್ಗೆ ಪೂರ್ತಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಹೆಂಗೆ ಕಟ್ ಮಾಡೋದು ಅಂತ. ಓಕೆ, ಫಸ್ಟ್ ನಾನು ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ದು ಮತ್ತೆ ಸ್ಲೀವ್ಸ್ದು ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದೇ ಬಟ್ಟೆದೇ ಬರ್ಬೋದು. ಯಾಕೋ ಆಫ್ ಆಗ್ತಾ ಇದೆ, ಏನು ಕಾರಣ ಅಂತ ಗೊತ್ತಾಯ್ತಲ್ಲ ನನಗೆ. ಅಪ್ಪಿತಪ್ಪಿ ಇದು ಕರೆಕ್ಟ್ ಆಗಿದ್ರೆ ಇದೇ ಬಟ್ಟೆಲ್ಲೇ ಮಾಡ್ತೀನಿ, ಇಲ್ಲ ಅಂದರೆ ನಿಮಗೆ ಬೇರೆ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಫ್ರಂಟ್ದು ನಾನು ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಇಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ಏನು ಬ್ಯಾಕ್ದು ಮೆಜರ್ಮೆಂಟು ಬ್ಯಾಕ್ ಕಟ್ ಮಾಡಿದೆ ಅದು ನಾನು ನಿಮ್ಗೆ ಹೇಳಿದೆ, ಪಾರ್ಟ್ ಬೈ ಪಾರ್ಟ್ ಹಾಕ್ತಾ ಇದ್ದೀನಿ ಅಂತ. ಫಸ್ಟ್ ನಾನು ಬ್ಯಾಕು ಮತ್ತು ಸ್ಲೀವ್ಸ್ನ ಹಾಕುವ ಅಂತ ಅಂದ್ಕೊಂಡೆ, ಆದರೆ ವಿಡಿಯೋ ಆಫ್ ಆಗ್ತಾ ಇದೆ, ನನಗೆ ಅರ್ಥನೇ ಆಯ್ತಾ ಇಲ್ಲ ಏನಕ್ಕೆ ಅಂತ. ಪದೇ ಪದೇ ಆಫ್ ಆಯ್ತಾ ಇದೆ. ನಾನು ನೋಡೋಷ್ಟರಲ್ಲಿ ಒಂದು ಮಾರ್ಕೋ ಏನೋ ಒಂದು ಹಾಕ್ಬಿಟ್ಟಿರ್ತೀನಿ, ಆಮೇಲೆ ಗೊತ್ತಾಗುತ್ತೆ ಅದು ಆಫ್ ಆಗಿದೆ ಅಂತ. ಓಕೆ, ಇದೇನಕ್ಕೆ ಗೊತ್ತಾ, ಇಲ್ಲಿ ಹೊಲಿಗೆ ಬರಬೇಕು ಅಂತ. ಇದು ಇಲ್ಲಿ ನಮಗೆ ಚೆಸ್ಟು, ಇದು ಹಿಂಗೆ ಬರುತ್ತೆ. ಓಕೆ, ಡಾಟ್ ಹಿಡಿದ್ರೆ ಈ ಲೈನ್ ಬಂದು ಹಿಂಗೆ ಕೂರುತ್ತೆ, ಇದೆಲ್ಲ ಬರೋದು. ಓಕೆ, ಈ ಅಂದರೆ ಈಗ ಡಾಟ್ ಹಿಡಿದ್ರೆ ಈ ಲೈನ್ ಹಿಂಗೆ ಬಂದು ಕೂರುತ್ತೆ. ನಿಮ್ಗೆ ಏನಾಗುತ್ತೆ, ಇದು ಮೆಜರ್ಮೆಂಟ್, ರೆಡಿ ಮೆಜರ್ಮೆಂಟ್ ಇದು. ಈ ಡಾಟ್ ಹಿಡಿದಾಗ ಈ ಪೋರ್ಷನ್ ಈ ಕಡೆ ಬರುತ್ತೆ, ಈ ಪೋರ್ಷನ್ ಒಂಚೂರು ಒಳಗಡೆ ಬರುತ್ತೆ, ಇದು ಇಲ್ಲೇ ಇರುತ್ತೆ. ಅವಾಗ ನಿಮಗೆ ಈ ಥರ ಸ್ಟಿಚಿಂಗ್ ಕಾಣುತ್ತೆ, ಈ ಥರ ಅಲ್ವಾ. ನೋಡ್ತೀನಿ, ಟೈಮ್ ಇದೆ ಅನಿಸುತ್ತೆ, ಸ್ಲೀವ್ಸ್ನ ಒಂಚೂರು ಬೇಗ ಕಟ್ ಮಾಡಿ ತೋರಿಸ್ಬಿಡ್ತೀನಿ.
ಇಲ್ಲ ಅಂತಂದ್ರೆ ಫ್ರಂಟ್ ಮೇನ್ ಪಾರ್ಟ್ ಫ್ರಂಟ್ ಲೇಟ್ ಆಗಿ ಹೋಗುತ್ತೆ. ಓಕೆ, ನೋಡಿ ಇದು ನಾನು ಸ್ಟ್ರೈಟ್ ಅಲ್ಲೇ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? ಏನಿದೆ ನೋಡಿ ಅಂಚ್ ಪೀಸ್ ಇದು ಸ್ಟ್ರೈಟೇ ಇದೆ. ಪುನಃ ಅದನ್ನ ಈ ಕಡೆ ಸೈಡ್ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೀಟಾಗಿ ಫೋಲ್ಡ್ ಆಗಿದೆಯಾ? ಫಸ್ಟು ನೀಟಾಗಿ ಫೋಲ್ಡ್ ಆಗಿದೆಯಾ, ಸ್ಟ್ರೈಟ್ ಇದೆಯಾ ಬಟ್ಟೆ ನೋಡ್ಕೊಳ್ಬೇಕು. ಹಿಂಗೆ ಲೆವೆಲ್ ಮಾಡಿಕೊಂಡು ಈಗ ನಾನು ಬ್ಯಾಕಲ್ಲಿ ಏನು ಮಾರ್ಜಿನ್ ಬಿಟ್ಟಿದ್ದೀನಿ, ಓಕೆ ನೋಡಿ ಇದು ಒಂಚೂರು ಕ್ರಾಸ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅದಕ್ಕೆ ನಾನೇನು ಒಂದು ಲೈನ್ ಹಾಕೊಂಡ್ಬಿಡ್ತೀನಿ ನೀಟಾಗಿ. ಫಸ್ಟು ನೋಡಿ ಇದು ಕಟಿಂಗ್ ಲೈನು, ಕಟ್ ಮಾಡೋಕ್ಕೆ ಅಂತ ಬಿಟ್ಬಿಟ್ಟಿದ್ದೀನಿ. ಇದು ಹೋಗ್ಬಿಡ್ಲಿ, ಇದು ವೇಸ್ಟು ಅಂತ, ಯಾಕಂದರೆ ಇದು ಸ್ಟ್ರೈಟ್ ಸಿಗಲ್ಲ. ನೋಡಿ ಈಗ ಸ್ಟ್ರೈಟ್ ಆಯಿತು ಬಟ್ಟೆ. ಓಕೆ, ಈಗ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಪುನಃ ಜಾಸ್ತಿ ಆಗೋಯ್ತು, ಇದು ಕಮ್ಮಿ ಆಗೋಯ್ತು ಒಂದು ಸೈಡು. ಯಾಕೋ ಇಲ್ಲಿ ಉಬ್ಬು ಕಾಣಿಸ್ತಾ ಇದೆ, ಅದಕ್ಕೆ ಹಂಗೆ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಇಲ್ಲಿಗೆ ಮಾರ್ಜಿನ್ ಇದು, ಇದಲ್ಲ ಇದು. ಓಕೆ, ನಾನು ಈಗ ಸ್ಲೀವ್ಸ್ ತಗೊಂಡೆ. ಸ್ಲೀವ್ಸಲ್ಲಿ ಇಲ್ಲಿ ಬರೆದಿದ್ದಾರೆ ಅರ್ಧ ಇಂಚ್ ಉದ್ದ ಬೇಕು ಅಂತ ಬರೆದಿದ್ದಾರೆ. ಆಯಿತಾ, ಕಾಣಿಸ್ತಾ ಇದೆಯಾ ನಿಮಗೆ? ಕಸ್ಟಮರೇ ಬರೆದಿರೋದು, ಕಸ್ಟಮರ್ ಬರೆದಿರೋ ನಾವು ಅಮ್ಮ ಬರೆದಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅರ್ಧ ಇಂಚು ಉದ್ದ ಬೇಕು. ಓಕೆ, ಅರ್ಧ ಇಂಚ್ ಉದ್ದ ಬೇಕು ಅಂದರೆ ನಾನೇನು ಮಾಡ್ತೀನಿ, ಫಸ್ಟು ನಾನಿಲ್ಲಿ ಅರ್ಧ ಇಂಚ್ ಮೇಲೆ ತೊಗೊಂಡ್ಬಿಡ್ತೀನಿ. ನೋಡಿ ಇಲ್ಲಿ ಅರ್ಧ ಇಂಚ್ ಮೇಲೆ ತಗೊಂಡೆ, ಇಲ್ಲಿಗೊಂದು ಲೈನ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈಗ ನಾನು ಸ್ಲೀವ್ ಲೆಂತ್ ಇಟ್ಕೊಳ್ತೀನಿ. ಎಲ್ಲಿಂದ ಇಟ್ಕೊಳ್ತೀನಿ? ಇದು ಈ ಲೈನಿಂದ. ಯಾಕೆಂದರೆ ನಾನು ಇಲ್ಲಿ ಅರ್ಧ ಇಂಚು ಹೊಲಿಯಕ್ಕೆ ಬಿಟ್ಟಿದ್ದೀನಿ, ಪ್ಲಸ್ ಅರ್ಧ ಇಂಚು ಲೆಂತ್ ಬೇಕು ಅಂತಿದ್ದಾರೆ, ಅದು ಇಲ್ಲಿ ಬಿಟ್ಟಿದ್ದೀನಿ. ಈಗ ನಾನು ಅದೇ ಲೈನಿಂದ ಸೀದಾ ಏನಿದೆ ಸ್ಲೀವ್ಸು, ನೋಡಿ ಇಲ್ಲಿ ಸ್ಲೀವ್ಸ್ ಏನಿದೆ ಹಂಗೆ ಇಟ್ಕೊಳ್ತಾ ಇದ್ದೀನಿ ನಾನು. ಹಿಂಗೆ ಇಟ್ಕೊಂಡು ಇದು ರೆಡಿ ಬಂದಿದೆ ಇಲ್ಲಿಗೆ. ಓಕೆ, ರೆಡಿ ಇಲ್ಲಿದೆ. ನಾನು ಅರ್ಧ ಇಂಚು ಸ್ಟಿಚಿಂಗ್ ಬೇಕಲ್ಲ, ಅದಕ್ಕೆ ಬಿಟ್ಟಿದ್ದೀನಿ. ಪುನಃ ಈ ಸೈಡು ನೋಡಿ, ಈ ಸೈಡು ನಾನು ಏನಿದೆ ಅದೇ ಮೆಜರ್ಮೆಂಟ್ಗೆ ಮಾರ್ಕ್ ಹಾಕೊಂಡೆ. ನೋಡಿ ಹಿಂಗಿಟ್ರೆ ನಿಮ್ಗೆ ಇಲ್ಲೇ ಲೂಸು ಸಿಗುತ್ತೆ, ಇಲ್ಲೇ ಲೆಂತು ಸಿಗುತ್ತೆ. ಆರ್ಮೋಲು ಲೂಸು ಇಲ್ಲೇ ಸಿಗುತ್ತೆ. ನೋಡಿ ಇಲ್ಲಿಟ್ಟು ಹಿಂಗೆ ಪ್ರೆಸ್ ಮಾಡಿ ನೀಟಾಗಿ ಬಿಟ್ರೆ ನೋಡಿ ಆರ್ಮೋಲ್ ಇಲ್ಲಿ ಕೂತಿದೆ, ಅದಕ್ಕೆ ಒಂದು ಮಾರ್ಕ್ ಹಾಕೊಂಡ್ಬಿಡುವ ಸುಮ್ಮನೆ. ಆಯಿತು, ಇದ್ರ ಕತೆ ಮುಗೀತು. ಈಗ ಇಲ್ಲಿಂದ ತೆಗೆದುಬಿಟ್ಟು ಈಗ ಆರ್ಮೋಲ್ ಇಲ್ಲಿತ್ತಲ್ವಾ, ನಮ್ಗೊಂಚೂರು ಹೊಲಿಯಕ್ಕೆ ಬೇಕಲ್ವಾ, ಇಲ್ಲಿಗೆ ಮಾರ್ಕ್ ಹಾಕೊಂಡೆ. ನೋಡಿ ಹೇಳ್ತೀನಿ, ಇಲ್ಲಿತ್ತು ಆರ್ಮೋಲ್ ಲೂಸು. ಓಕೆ, ಇಲ್ಲಿತ್ತು, ನಾನು ಇಲ್ಲಿಗೆ ಮಾರ್ಕ್ ಹಾಕೊಂಡೆ. ಯಾಕೆ ಅಂತಂದರೆ ನನಗೆ ಬಟ್ಟೆ ಈಗ ಈ ಶೇಪ್ ನಾನು ಹಿಂಗೆ ತಂದು ಹಿಂಗೆ ಹಿಡಿಯಬೇಕಾದ್ರೆ ಒಂಚೂರು ಜಾಗ ಬೇಕು, ಬಟ್ಟೆ ಬೇಕಲ್ವಾ, ಅದಕ್ಕೆ ನಾನು ಮೇಲೆ ಹಾಕೊಂಡೆ. ಹಿಡಿದ್ಮೇಲೆ ಅದು ಕೆಳಗಡೆ ಹೋಗುತ್ತೆ. ಇದು ಇಲ್ಲಿಗೆ, ಇದನ್ನ ತಂದು ನಾನು ಇಲ್ಲಿಗೆ ಸೇರಿಸ್ತೀನಿ. ಇಲ್ಲಿಗೆ ಏನು ಅಂತಂದರೆ ಇದು ನಾನು ಹೇಳ್ಬಿಡ್ತೀನಿ ಕೇಳಿ ಏನು ಅಂತ. ಇದು ಈ ಲೆಂತ್ ಏನಿದೆ 4.25 ಇದೆ. ಓಕೆ, 2 ಕಾಲು ಬರುತ್ತೆ, ಇದ್ರ ಸೆಂಟ್ರು 2 ಕಾಲು ಬರುತ್ತೆ. ಓಕೆ, 2 ಕಾಲನ್ನ ಇಲ್ಲಿ ಇಟ್ಬಿಟ್ಟು ಈ ಲೆಂತ್ಗೆ ಇಟ್ಬಿಟ್ಟು ಒಂದು ಅರ್ಧ ಇಂಚು ನೋಡಿ ಪುನಃ ಆಫ್ ಆಗಿತ್ತು. ಓಕೆ, ಇದನ್ನ ಕಟ್ ಮಾಡಿದ್ದೀನಿ, ಏನು ಮಾಡಿಲ್ಲ. ನಾನು ಏನು ಶೇಪ್ ಇದೆ ಅದನ್ನೇ ಕಟ್ ಮಾಡಿದ್ದೀನಿ, ಏನು ಮಾಡಿಲ್ಲ. ಇದನ್ನು ನೆಕ್ಸ್ಟು ಇದು ಎಕ್ಸ್ಟ್ರಾ ಏನಿದೆ ಕಟ್ ಮಾಡ್ಕೊಳ್ತೀನಿ. ಇದು ಅಷ್ಟೇ, ಕಸ್ಟಮರು ಎಷ್ಟು ಕೇಳ್ತಾರೆ ಅಷ್ಟು ಬಿಡಿ. ಅಂದರೆ 2 ಇಂಚ್ಗಿಂತ ಜಾಸ್ತಿ ಬಿಡೋಕೆ ಹೋಗ್ಬಿಡಿ. ಅವ್ರು ಕಸ್ಟಮರ್ ಬೇಕಾದ್ರೆ 5 ಇಂಚ್ ಹೇಳಿದ್ರು ಹ್ಞೂ ಅಂತ ಹೇಳ್ತಾರೆ, 5 ಇಂಚು ಆದರೂ ಬಿಡಿ ಅಂತ ಹೇಳ್ತಾರೆ. ಓಕೆ, ಅಷ್ಟೆಲ್ಲ ಬಿಡೋಕೆ ಹೋಗ್ಬಿಡಿ. ಇದು ಕಚ್ಚಿ ಹೊಡ್ಕೊಂಡಿದ್ದೀನಿ. ಈಗ ಇದು ನಾನು ಫ್ರಂಟ್ ತೊಗೊಳ್ತೀನಿ. ಹೆಂಗೆ ಫ್ರಂಟು ಇದರಿಂದ ಇದೇನಿದೆ ಇಲ್ಲೊಂದು ಕಚ್ಚಿದೆ ಅಲ್ವಾ, ಕಾಣಿಸ್ತಾ ಇಲ್ವಾ? ಹಾಂ, ಇಲ್ಲೊಂದು ಕಚ್ಚಿದೆ ಅಲ್ಲ, ಇದು ಇಲ್ಲಿಂದ ಇಲ್ಲಿ ಗಂಟ ಇದ್ರ ಸೆಂಟ್ರು ನಾನು ಆಲ್ಮೋಸ್ಟ್ ಮಾರ್ಕ್ ಹಾಕ್ಕೊಳ್ಳಲ್ಲ. ಓಕೆ, ಈ ಪೋರ್ಷನ್ನ ಒಂಚೂರು ತಗೊಳ್ಬೇಕು, ಹಿಂಗೆ ಶೇಪು. ಇದೇನಕ್ಕೆ ತಗೊಳ್ಬೇಕು ಅದು ನಿಮಗೆ ಗೊತ್ತಿರುತ್ತೆ. ಯಾಕೆಂದರೆ ನಮ್ಮ ಬ್ಯಾಕ್ ಶೋಲ್ಡ್ರು ಜಾಸ್ತಿ ಇರುತ್ತೆ, ಬ್ಯಾಕ್ ಬ್ರಾಡ್ ಇರುತ್ತೆ. ಓಕೆ, ಫ್ರಂಟ್ ಶೋಲ್ಡ್ರು ಬಂದು ಒಳಗಡೆ ಬಂದಂಗೆ ಇರುತ್ತೆ, ಅದಕ್ಕೆ ಇದನ್ನ ತೆಗಿಯೋದು. ಓಕೆ, ನೋಡಿ 2 ವಿಡಿಯೋ ಆಗಿದೆ. ಈಗ ಇದನ್ನ ನಾನು ಎಷ್ಟೊತ್ತಿಗೆ ಎಡಿಟ್ ಮಾಡ್ತೀನಿ ಗೊತ್ತಿಲ್ಲ, 3 ಸಲ ರೆಕಾರ್ಡ್ ಮಾಡಿದ್ದೀನಿ. ಓಕೆ, ಬ್ಯಾಕು ಮತ್ತು ಸ್ಲೀವ್ಸ್ 2 ವಿಡಿಯೋ ಆಗಿದೆ. ಈಗ ಫ್ರಂಟು ಮತ್ತು ಬೆಲ್ಟು ನಾನು ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಓಕೆ, ಅದರದ್ದು ನೆಕ್ಸ್ಟ್ ಪಾರ್ಟ್ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.
ಕೊನೆ ತನಕ ನೋಡಿರೋರಿಗೆ ತುಂಬ ಧನ್ಯವಾದ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಎಷ್ಟು ಅರ್ಥ ಆಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇನ್ನೇನು ಅರ್ಥ ಆಗಬೇಕು ಅಂದರೆ ಅದನ್ನೂ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.